ಹಾಯ್ ಸ್ಟೂಡೆಂಟ್ಸ್, ಈ ಸರ್ತಿ ಏನಾದರೂ ನೀವು ಪಾಸ್ ಔಟ್ ಆಗಿದ್ರೆ ಒಂದು ಒಳ್ಳೆ ಅಪಾರ್ಚುನಿಟಿ, ಪದೇ ಪದೇ ಪ್ರತಿಯೊಂದು ಕಂಪ್ನಿಗಳಲ್ಲಿ ಜಾಬ್ ಅಪಾರ್ಚುನಿಟೀಸ್ ಓಪನ್ ಆಗ್ತದೆ. ಆದರೆ ಅದನ್ನ ತಗೊಳ್ಳುವಂಥ ಎಬಿಲಿಟಿ ನಿಮ್ಮಲ್ಲಿಲ್ಲ ಅಷ್ಟೇ, ಹೌದಾ? ಸೊ ಆದ್ದರಿಂದ ಅದನ್ನ ತಗೋಬೇಕಪ್ಪ ಅಂದರೆ ಆದಷ್ಟು ಪ್ರಿಪೇರ್ ಆಗಿ ವರ್ಕ್ ಮಾಡಿ, ಹೌದಾ? ಸೊ ಒಂದು ಯಾವ್ದಾದ್ರು ಪರ್ಟಿಕ್ಯುಲರ್ ಕೋರ್ಸ್ ಮಾಡಿ ಅದ್ರ ಮೇಲೆ ಜಾಬ್ ಸರ್ಚ್ ಮಾಡಿ 100% ನಿಮ್ಗೆ ಜಾಬ್ ಸಿಗುತ್ತೆ. ಸೊ ಇವತ್ತಿನ ಜಾಬ್ ಬಂದ್ಬಿಟ್ಟು ಕಾಗ್ನಿಸೆಂಟ್ ಕಂಪ್ನಿಲಿ ಹೈರಿಂಗ್ ಮಾಡ್ತಾ ಇದ್ದಾರೆ, ಹೌದಾ? ಸೊ ಯಾವ ಥರ ಅಪ್ಲೈ ಮಾಡೋದು ಪ್ರತಿಯೊಂದು ತೋರಿಸ್ತೀನಿ. ಲಾಸ್ಟ್ ತನಕ ನೋಡಿ, ಎಂಡ್ ಮಿಸ್ ಮಾಡೋಕೆ ಹೋಗಬೇಡಿ. ಅದರ ಲಿಂಕ್ ಕೂಡ ನಮ್ಮ ವಾಟ್ಸಪ್ ಗ್ರೂಪ್ ಆ್ಯಂಡ್ ಟೆಲಿಗ್ರಾಮ್ ಗ್ರೂಪಲ್ಲಿ ಇರುತ್ತೆ. ಹೋಗಿ ಯಾರು ಅಪ್ಲೈ ಮಾಡ್ತಾರೋ ಅವ್ರು ಅಪ್ಲೈ ಮಾಡ್ಬೋದು. ಸೊ ನೋಡೋಣ ಬನ್ನಿ. ನಾನ್ ವೈಸ್ ಪ್ರೊಸೆಸ್ ಎಕ್ಸಿಕ್ಯೂಟಿವ್ ಅಂತ ಪೋಸ್ಟ್ ನೇಮ್ ಬಂದ್ಬಿಟ್ಟು ಸೊ ಬೆಂಗಳೂರಲ್ಲೇ ಲೊಕೇಶನ್ ಇರುತ್ತೆ. ಟೋಟಲ್ ಪೋಸ್ಟ್ ಅಂತ ಏನು ಕೊಟ್ಟಿಲ್ಲ. ಸೊ ಅಪ್ಲೈ ಮಾಡು. ಟೋಟಲ್ ಪೋಸ್ಟ್ ಇಲ್ಲ ಅಂದ್ರೆ ಮಿನಿಮಮ್ 50 to 60 ಪೋಸ್ಟ್ ಇದೆ ಅಂತ ಹೋಗಿ ಬೇಕಾದ್ರೆ ಅಪ್ಲೈ ಮಾಡಿ. ಯಾಕಂದ್ರೆ ದೊಡ್ಡ ಕಂಪ್ನಿ, ಒಳ್ಳೆ ಕಂಪ್ನಿ. ಅಪ್ಲೈ ಮಾಡು, ಆನ್ಲೈನ್ ಇರುತ್ತೆ. ಯಾವ ಥರ ಅಪ್ಲೈ ಮಾಡ್ಬೇಕಂತ ಎಂಡ್ ತನಕ ನೋಡಿ ಸಿಗುತ್ತೆ, ಗೊತ್ತಾಗುತ್ತೆ. ಲಾಸ್ಟ್ ಡೇಟ್ ಬಂದ್ಬಿಟ್ಟು ಆಸ್ ಸೂನ್ ಆಸ್ ಪಾಸಿಬಲ್, ಆದಷ್ಟು ಬೇಗ ಅಪ್ಲೈ ಮಾಡಿಬಿಟ್ಟು. ಹೂ ಕ್ಯಾನ್ ಅಪ್ಲೈ ಅಂದರೆ ಯಾರು ಬೇಕಾದ್ರೂ ಅಪ್ಲೈ ಮಾಡೋದು, ಮೇಲ್ ಆ್ಯಂಡ್ ಫಿಮೇಲ್. ಸೊ ಸ್ಯಾಲ್ರಿ ಬಂದ್ಬಿಟ್ಟು ನಿಮಗೆ 3 lakh to 4.5 lakh FP ಇರುತ್ತೆ, ಹೌದಾ? ಸೊ 2023-25 ಪಾಸ್ ಔಟ್ ಸ್ಟೂಡೆಂಟ್ಗೆ ಅವರು ಪ್ರಿಫರ್ ಮಾಡ್ತಾ ಇರೋದು, ಹೌದಾ? 23 ಆಗಿರ್ಬೋದು, 25 ಅಪ್ ಟು ಅಲ್ಲಿ ತನಕ ನೀವು ಪಾಸ್ ಆಗಿದ್ರೆ ಹೋಗಿ ಜಾಯಿನ್ ಆಗ್ಬೋದು, ಹೌದಾ? ಸೊ ಆದಷ್ಟು ಬೇಗ ಯಾರು ನಿಮ್ಮ ಫ್ರೆಂಡ್ಸ್ 2023-25 ಒಳಗಡೆ ಯಾರು ಡಿಗ್ರಿ ಪಾಸ್ ಆಗಿರಲ್ಲ ಅವರಿಗೆ ಇದನ್ನ ಶೇರ್ ಮಾಡಿ, 100% ಯೂಸ್ ಆಗುತ್ತೆ. ಸೊ ಸೆಲೆಕ್ಷನ್ ಪ್ರೊಸೆಸ್ ಬಂದ್ಬಿಟ್ಟು ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಇರುತ್ತೆ. ಯಾವ ಥರ ಅಪ್ಲೈ ಮಾಡೋದು ಅಂತ ನಾನೇ ತೋರಿಸ್ತೀನಿ. ರೆಸ್ಯೂಮ್ ಸ್ಕ್ರೀನಿಂಗ್ ಆಗುತ್ತೆ, ಆಮೇಲೆ ಆನ್ಲೈನ್ ಅಸೆಸ್ಮೆಂಟ್ ಇರುತ್ತೆ, ನಿಮ್ಗೆ ವರ್ಕ್ ಕೊಡ್ತಾರೆ, ಆಮೇಲೆ ಬ್ಯಾಕ್ಗ್ರೌಂಡ್ ಚೆಕಪ್ ಇರುತ್ತೆ, ನಿಮ್ಮ ಡಾಕ್ಯುಮೆಂಟ್ ಚೆಕಪ್ ಎಲ್ಲ ಆಗುತ್ತೆ, ಆಮೇಲೆ ಆಫರ್ ಲೆಟರ್, ಸ್ಯಾಲರಿ ಡಿಸ್ಕಷನ್ ಮಾಡಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ಅಂತ ಬಂದರೆ BA, BCom, BSc, BBA ಆದವರು ಇದಕ್ಕೆ ಅಪ್ಲೈ ಮಾಡ್ಬೋದು. CS ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಇದ್ದವರಿಗೆ ಇಲ್ಲ, ಹೌದಾ? ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಇದ್ದವ್ರು ಬೇಕಾದ್ರೆ ನೀವು ಕಾಗ್ನಿಸೆಂಟ್ ಎಲ್ಲ ಇದರಲ್ಲಿ ಹೈಬ್ರಿಡ್ 360 ಆಗಿದೆ, ಹೋಗ್ಬೇಕಾದ್ರೆ ಅಲ್ಲಿ 20 ವೇಕೆನ್ಸಿ ಇದಾವೆ. ಅದ್ರ ವಿಡಿಯೋ ಕೂಡ ನಿಮ್ಗೆ ಬೇಕಾದ್ರೆ ನನ್ನ ಯೂಟ್ಯೂಬ್ ಚಾನಲ್ ಇದೆ, ಹೋಗ್ಬೇಕಾದ್ರೆ ನೀವು ನೋಡ್ಬೋದು. ಕ್ವಶನ್ಸ್ ಏನೇನು ಕೇಳ್ಬೋದಪ್ಪ ಅಂದರೆ ಸೆಲ್ಫ್ ಇಂಟ್ರೊಡಕ್ಷನ್ ಎಲ್ಲದರಲ್ಲಿ ಇದ್ದೇ ಇರುತ್ತೆ. ಅದನ್ನ ವಿತಿನ್ 1 minute ಒಳಗಡೆ ಕಂಪ್ಲೀಟ್ ಮಾಡಿ. ನೇಮ್, ಎಜುಕೇಶನ್, ಲೊಕೇಶನ್, ಹಾಬೀಸ್ ಎಲ್ಲ ಅದರಲ್ಲಿ ಕ್ಲಿಯರ್ ಮಾಡ್ಕೊಳ್ಳಿ. ಹೌದಾ? ನೆಕ್ಸ್ಟು MS ಆಫೀಸ್ ಬಗ್ಗೆ ಕೇಳ್ಬೋದು. ಅದರಲ್ಲಿ ಎಕ್ಸೆಲ್, ವರ್ಡ್ ರಿಲೇಟೆಡ್ ಕ್ವಶನ್ಸ್ ಜಾಸ್ತಿ ಕೇಳ್ತಿರ್ತಾರೆ. ಸೊ ಬೇಸಿಕ್ ಯಾಕಂದ್ರೆ ನಿಮ್ದು ಕಾಲ್ ಸೆಂಟರ್ ಜಾಬ್ ಆಗಿರೋದ್ರಿಂದ ಇದು ಕಾಲ್, ಹೌದಾ? ಸೊ ನಾನ್ ವೈಸ್ ಪ್ರೊಸೆಸ್ ಅಂದರೆ ನೀವು ಆಲ್ಮೋಸ್ಟ್ ಮಾತಾಡೋದೇ ಇರುತ್ತೆ. ಅದರಿಂದ ಅದರಲ್ಲಿ ನಿಮಗೆ MS ಆಫೀಸ್ ಒಳಗಡೆ ಎಕ್ಸೆಲ್, ವರ್ಡು, ಪವರ್ ಪಾಯಿಂಟ್ ಇದು ರಿಲೇಟೆಡ್ ಕ್ವಶನ್ಸ್ ಜಾಸ್ತಿ ಕೇಳ್ತಿರ್ತಾರೆ. ಮೇಲ್ ರಿಲೇಟೆಡ್ ಕ್ವಶನ್ಸ್ ಜಾಸ್ತಿ ಕೇಳ್ತಾರೆ. ಯಾವ ಥರ ಮೇಲ್ ಕ್ರಿಯೇಟ್ ಮಾಡ್ತಾರೆ, ಯಾವ ಥರ ಸೆಂಡ್ ಮಾಡ್ತಾರೆ, ಮಲ್ಟಿಪಲ್ ಮೇಲ್ಸ್ ಯಾವ ಥರ ಸೆಂಡ್ ಮಾಡ್ತಾರೆ, ಸೊ ಅದನ್ನೆಲ್ಲ ಕೇಳೋ ಚಾನ್ಸಸ್ ಇರ್ತದೆ. ಸೊ ಪ್ರಿಪೇರ್ ಆಗಿ ಹೋಗಿ. ಬೆನಿಫಿಟ್ಸ್ ಅಂತ ಬಂದರೆ ಹೆಲ್ತ್ ಇನ್ಶೂರೆನ್ಸ್ ಇರುತ್ತೆ, ಪೇಯ್ಡ್ ಲೀವ್ಸ್ ಇರುತ್ತೆ, ವರ್ಕ್ ಲೈಫ್ ಬ್ಯಾಲೆನ್ಸ್ ಕೂಡ ಇರುತ್ತೆ. ಸೊ ಒಳ್ಳೆ ಅಪಾರ್ಚುನಿಟಿ, ಆಗಲಿ ಒಳ್ಳೆ ಕಂಪ್ನಿ ಕೂಡ. ಆ್ಯಂಡ್ ಕೆರಿಯರ್ ಗ್ರೋತ್ ಅಂತ ಬಂದ್ಬಿಟ್ಟು ನೀವು ನಾನ್ ವೈಸ್ ಪ್ರೊಸೆಸ್ ಎಕ್ಸಿಕ್ಯೂಟಿವ್ ಅಂತ ಜಾಯ್ನ್ ಆದರೆ ಸೀನಿಯರ್ ಎಕ್ಸಿಕ್ಯೂಟಿವ್ ಆಗ್ಬೋದು, ಆಮೇಲೆ ಸೀನಿಯರ್ ಅನಲಿಸ್ಟ್ ಆಗ್ಬೋದು. ಈ ಥರ ಒಳ್ಳೆ 2 years ಒಳಗಡೆ ನೀವು ಗ್ರ್ಯಾಬ್ ಮಾಡ್ಬೋದು. ಸೊ ಅಪ್ಲೈ ಲಿಂಕ್ ಬಂದ್ಬಿಟ್ಟು ಯಾವ ಥರ ಅಪ್ಲೈ ಮಾಡಬೇಕು ಅಂತ ನಾನು ತೋರಿಸ್ತೀನಿ, ವೇಟ್ ಮಾಡಿ. ಸೊ ಬಂದ್ಬಿಟ್ಟು ಈ ಲಿಂಕ್ ಬೇಕಾದ್ರೆ ನೀವು ನಮ್ಮ ಗ್ರೂಪಿಗೆ ಜಾಯ್ನ್ ಆಗಿ 100% ನಿಮ್ಗೆ ಅಲ್ಲಿ ಸಿಗುತ್ತೆ. ನಾನ್ ವೈಸ್ ಪ್ರೊಸೆಸ್ ಎಕ್ಸಿಕ್ಯೂಟಿವ್ ಪೋಸ್ಟ್ಗೆ. ಸೊ ಈ ಥರ ಮೇಲೆ ಬಂದಾಗ ಲಾಗಿನ್ ಟು ಅಪ್ಲೈ ಅಂತ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮ್ಮದು ಲಾಗಿನ್ ಆಗಿ ಯೂಸರ್ ನೇಮು, ರಿಜಿಸ್ಟರ್ ನಂಬರ್ ಎಲ್ಲ ಹಾಕೊಂಡು ಸೊ ಲಾಗಿನ್ ಆಗಿಬಿಟ್ಟು ನಿಮ್ಮ ಏನು ರೆಸ್ಯೂಮ್ ಎಲ್ಲ ಇರ್ತಲ್ಲ ಅದನ್ನ ನೀಟಾಗಿ ರೆಸ್ಯೂಮ್ನ ಅಪ್ಡೇಟ್ ಮಾಡಿಬಿಟ್ಟು ಅಪ್ಲೈ ಮಾಡಿ. ಯಾರು ಅಪ್ಲೈ ಮಾಡ್ತಾರಲ್ಲ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಈ ವಿಡಿಯೋ ಏನು ಮಾಡ್ತಾ ಇದ್ದೀನಿ. ಇದೇ ಥರ ಜಾಬ್ ಅಪ್ಡೇಟ್ಸ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ ಅವರೇ ಫಾಲೋ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಸಲುವಾಗಿ ಡೈಲಿ ಜಾಬ್ ಅಪ್ಡೇಟ್ಸು ತಂದೆ ತರ್ತೀನಿ. ಸೊ 100% ಜೆನ್ಯೂನ್ ಜಾಬ್ ಅಪ್ಡೇಟ್ಸ್ ಇರುತ್ತೆ. ಆದ್ದರಿಂದ ಫಸ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೌದಾ? ಸೊ ಇದ್ರ ಲಿಂಕ್ ಬೇಕಾದ್ರೆ ಗ್ರೂಪಿಗೆ ಜಾಯ್ನ್ ಆಗಿ 100% ಅಲ್ಲಿ ಸಿಗುತ್ತೆ. ಅಲ್ಲಿ ಸಿಗಲಿಲ್ಲ ನನಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡಿ, ನಾನೇ ನಿಮ್ಗೆ ಶೇರ್ ಮಾಡ್ತೀನಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಏನು ಮಾಡ್ತೀನಿ. ಥ್ಯಾಂಕ್ ಯು.